ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಈಗಾಗಲೇ ನಾನು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಮುಂಬರುವುದಲ್ಲಾಗಿರ್ಬೋದು, ಪ್ರೀವಿಯಸ್ ಇಯರ್ ಅಲ್ಲಿ ಆಗಿರ್ಬೋದು, ಏನೆಲ್ಲ UPSC ಆಗಿರ್ಬೋದು, KPSC ಆಗಿರ್ಬೋದು, ಗ್ರೂಪ್ ಜಿ, SDA, FDA ಎಲ್ಲಾ ಪ್ರತಿಯೊಂದು ಎಕ್ಸಾಮ್ಗೂ ಬಂದಿರುವ ಕ್ವಶನ್ ಗಳನ್ನ ನಾನು ಚಾಪ್ಟರ್ ಆದ್ಮೇಲೆ ಅದನ್ನ ಏನ್ ಮಾಡ್ತಾ ಇದೀನಿ ಅಂದ್ರೆ, ಒಂದು ಕಂಟೆಂಟ್ ಆದ್ಮೇಲೆ MCQ ಕ್ವಶನ್ಸ್ ಅನ್ನ ಹಾಕ್ತಾ ಇದೀನಿ. ಅಂದ್ರೆ ಸ್ಲೈಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ಲಾಸ್ಟ್ ಅಲ್ಲಿ MCQ ಕ್ವಶನ್ ಹಾಕ್ತಾ ಇದೀನಿ. ಸ್ಪರ್ಧಾರ್ಥಿಗಳು ಕೇಳ್ತಾ ಇದಾರೆ, ಸರ್ ಈ MCQ ಕ್ವಶನ್ಸ್ ಎಲ್ಲಿ ತೆಗಿತಾ ಇದ್ದೀರಾ, ಎಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೇಳ್ತಿದಾರೆ. ಮತ್ತೆ PDF ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳೇ. ಅದನ್ನ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು PDF ಅನ್ನ ನಾನು ಹಾಕ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನ ಶೇರ್ ಮಾಡ್ತೀನಿ. ಇವತ್ತೇನಪ್ಪ ಅಂದ್ರೆ, ತಲಕಾಡಿನ ಗಂಗರಲ್ಲಿ 4ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ಯಾರು 3 ವಿಡಿಯೋಸ್ ಅನ್ನ ನೋಡಿಲ್ಲ, ಆ 3 ವಿಡಿಯೋಸ್ ಅನ್ನ ನೋಡಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಕ್ವಶನ್ ನೀವು ರಾಂಗ್ ಮಾಡಲ್ಲ ಸ್ಪರ್ಧಾರ್ಥಿಗಳೇ. ಈಗ ನೋಡೋಣ. ಅದೇ ರೀತಿ ನಾನೇ ಬರೆದಿರುವ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಹಾಗೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ಗೆ ತುಂಬಾ ಅದ್ಭುತವಾದ ಒಂದು ಮನ್ನಣೆ ಸಿಕ್ಕಿದೆ. ಕರ್ನಾಟಕದಾದ್ಯಂತ ತುಂಬಾ ರೆಸ್ಪಾನ್ಸ್ ಸಿಕ್ಕಿದೆ. ಸ್ಪರ್ಧಾರ್ಥಿಗಳು ತುಂಬಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಈ ಪುಸ್ತಕಗಳನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡ್ತಾ ಇದ್ದೀನಿ. ಅದು ಒಂದು ಖುಷಿಯ ವಿಚಾರ. ಈಗ ಕ್ಲಾಸ್ ಮಾಡೋಣ ಸ್ಪರ್ಧಾರ್ಥಿಗಳೇ. ನೋಡಿ, ಮುಂದಿನ ಸ್ಲೈಡ್ ನೋಡಿ. ಚಾವುಂಡರಾಯ, ಇವರೇ ಚಾವುಂಡರಾಯ ಅಂತ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ನನಗೆ ಏನಪ್ಪಾ ಅಂದ್ರೆ, ವಿಕಿಪೀಡಿಯಾದಲ್ಲಿ ಚಾವುಂಡರಾಯನ ಫೋಟೋ ಸಿಕ್ತು, ಅದನ್ನ ತಗೊಂಡ್ ಹಾಕಿದೀನಿ ಸ್ಪರ್ಧಾರ್ಥಿಗಳೇ. ಚಾವುಂಡರಾಯನ ಕಾಲಘಟ್ಟ ಏನಪ್ಪಾ ಅಂದ್ರೆ, ಸಾಲಿಶಕ 963ರಿಂದ 75 ತನಕ ಇವನ್ ಏನ್ ಮಾಡ್ತಾನೆ ಅಂದ್ರೆ, ಇವನ ಆಳ್ವಿಕೆ ನಡೆಸ್ತಾನೆ. ಅರ್ಥ ಆಯ್ತಾ? ಗಂಗರ ಇತಿಹಾಸದಲ್ಲಿ ರಾಯನ ಪಾತ್ರ ಮುಖ್ಯವಾಗಿದೆ. ಈತ ಮಹಾಬಲಯ ಮತ್ತು ಕಾಳದೇವಿಯರ ಮಗ. ಕೇಳಬಹುದು, ಚಾವುಂಡರಾಯನ ತಂದೆ ತಾಯಿ ಹೆಸರು ಏನಪ್ಪ ಅಂದ್ರೆ, ತಂದೆ ಬಂದು ಮಹಾಬಲಯ್ಯ, ತಾಯಿ ಕಾಳಲಾದೇವಿ. ಈತ ಜೈನ ಮುನಿಗಳಾದ ಅಜಿತ ಸೇನ ಮತ್ತು ನೇಮಿಚಂದ್ರರ ಶಿಷ್ಯರಾಗಿದ್ದ. ಕೇಳಬಹುದು, ಯಾರ ಶಿಷ್ಯರಾಗಿದ್ರು ಚಾವುಂಡರಾಯ ಅಂತ ಹೇಳಿದ್ರೆ, ಅಜಿತ ಸೇನ ಮತ್ತು ನೇಮಿಚಂದ್ರರ ಶಿಷ್ಯನಾಗಿದ್ದ. ಗಂಗರ ದೊರೆ 2ನೇ ಮಾರಸಿಂಹನ ಕಾಲದಲ್ಲಿ ಪ್ರಧಾನಮಂತ್ರಿ ಹಾಗೂ ದಂಡನಾಯಕನಾಗಿದ್ದನು. ಕೇಳಬಹುದು, ಚಾವುಂಡರಾಯನು ಯಾವ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಅಥವಾ ದಂಡನಾಯಕನಾಗಿದ್ದನ ಅಂತ ಕೇಳಿದ್ರೆ, ನೀವು ಮಾರಸಿಂಹ ಅಂತ ಹಾಕ್ಬೇಕಾಗುತ್ತೆ. ನಂತರ 4ನೇ ರಾಚಮಲ್ಲನ ಕಾಲದವರೆಗೂ ನಿಷ್ಠಾವಂತ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾನೆ. ಅಂದ್ರೆ ಆ ಕಾಲಘಟ್ಟದಲ್ಲಿ ಏನ್ ಮಾಡ್ತಾನೆ ಅಂದ್ರೆ, 4ನೇ ರಾಚಮಲ್ಲನ ಕಾಲದವರೆಗೂ ಇವನೇನ್ ಮಾಡ್ತಾನೆ ಅಂದ್ರೆ, ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಇವನಿಗೆ ಸಮರ ಪರಶುರಾಮ, ವೀರ ಮಾರ್ತಾಂಡ, ಭೂವಿಕ್ರಮ, ವೈರಿಕುಲ ಕಾಲದಂತ, ಸಮರ ದುರಂಧರ, ರಾಯ ಮತ್ತು ಸತ್ಯ ಯುಧಿಷ್ಠರ ಎಂಬ ಬಿರುದುಗಳನ್ನ ಇವನು ಹೊಂದಿರ್ತಾನೆ. ಕೇಳಬಹುದು, ಚಾವುಂಡರಾಯನಿಗೆ ಈ ಮೇಲಿನ ಬಿರುದುಗಳಲ್ಲಿ ಯಾವುದು ಇರಲಿಲ್ಲ. ಈ ಮೇಲಿನ ಬಿರುದುಗಳು ಯಾವ ರಾಜನಿಗೆ ಅಥವಾ ಯಾವ ಪ್ರಧಾನಮಂತ್ರಿಗೆ ಅಂತ ಕೇಳಬಹುದು. ಯಾರಿಗೆ ಇದ್ದವು ಈ ಬಿರುದುಗಳು ಅಂತ ಕೇಳಿದ್ರೆ, ಇವನಿಗೆ ಸಮರ ಪರಶುರಾಮ ಅಂತ ಕರೀತಾರೆ, ವೀರ ಮಾರ್ತಾಂಡ, ಭೂವಿಕ್ರಮ, ವೈದಿಕುಲ ಕಾಲದಂತ, ಸಮರ ದುರಂಧರ ಅಥವಾ ರಾಯ, ಸತ್ಯ ಯುಧಿಷ್ಠರ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಕನ್ನಡದ ಪ್ರಸಿದ್ಧ ಕವಿಗಳಾದ ರನ್ನ ಹಾಗೂ ವ್ಯಾಕರಣ ಪಂಡಿತ ಗುಣವರ್ಮರು ಈತನ ಆಶ್ರಯ ಪಡೆದಿದ್ದರು. ಕೇಳಬಹುದು, ಏನಪ್ಪಾ ಅಂದ್ರೆ, ಚಾವುಂಡರಾಯನ ಆಶ್ರಯ ಪಡೆದಿದ್ದ ಕನ್ನಡದ ಕವಿಗಳು ಯಾರು ಅಂತ ಹೇಳಿದ್ರೆ, ರನ್ನ ಮತ್ತು ಗುಣವರ್ಮರು ಇವರು ಆಶ್ರಯ ಪಡೆದಿರ್ತಾರೆ. ಯಾರು? ಚಾವುಂಡರಾಯನ ಆಶ್ರಯ ಪಡಿತಾರೆ. ಚಾವುಂಡರಾಯನು ಸ್ವತಃ ವಿದ್ವಾಂಸನಾಗಿದ್ದು ಕನ್ನಡ ಭಾಷೆಯಲ್ಲಿ ಚಾವುಂಡ ಪುರಾಣವನ್ನು ಮತ್ತು ಸಂಸ್ಕೃತದಲ್ಲಿ ಚರಿತ್ರ ಸಾರ ಎಂಬ ಕೃತಿಗಳನ್ನ ಬರೆದಿದ್ದಾನೆ. ಕೇಳಬಹುದು ಸ್ಪರ್ಧಾರ್ಥಿಗಳ 100% ಇವು ಕ್ವಶನ್ಗಳು ಆಗಿದಾವೆ. ಏನಪ್ಪಾ ಅಂದ್ರೆ, ಚಾವುಂಡರಾಯನ ಪುರಾಣವನ್ನ ಕನ್ನಡ ಭಾಷೆಯಲ್ಲಿ ಬರೆದ ಕವಿ ಯಾರು ಅಂತ ಹೇಳಿದ್ರೆ ಚಾವುಂಡರಾಯ. ನೆಕ್ಸ್ಟ್, ಸಂಸ್ಕೃತದಲ್ಲಿ ಯಾವುದು ಬರೆದಂದ್ರೆ ಚರಿತ್ರ ಸಾರ ಎಂಬ ಕೃತಿಯನ್ನ ಇವರು ಚಾವುಂಡರಾಯರು ರಚನೆ ಮಾಡ್ತಾರೆ. ಮುಂದಿನ ಇದು ನೋಡೋಣ. ಏನಪ್ಪಾ ಅಂದ್ರೆ, ಸ್ಲೈಡು ಗೊಮ್ಮಟೇಶ್ವರ ವಿಗ್ರಹ. ನೀವು ಕೇಳಬಹುದು, ಸಾಲಿಶಕ 980-81ರಲ್ಲಿ ಶ್ರವಣಬೆಳಗೊಳದಲ್ಲಿ ಏನಪ್ಪಾ ಅಂದ್ರೆ, ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಚಾವುಂಡರಾಯನು ತನ್ನ ತಾಯಿ ಕಾಳಾದೇವಿಯ ಅಭಿಲಾಷೆಯದಂತೆ ಶ್ರವಣಬೆಳಗೊಳದಲ್ಲಿ ವಿಶ್ವವಿಖ್ಯಾತ 58 ಅಡಿ 17 ಮೀಟರ್ ಅಂದ್ರೆ 58 ಅಡಿ ಇದೆ. ಎಕ್ಸಾಕ್ಟ್ ಆಗಿ 57 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದು ಏನಪ್ಪಾ ಅಂದ್ರೆ 17 ಮೀಟರ್ ಎತ್ತರ ಇದೆ. ಇದು ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ.
ಇದು ಏಕಶಿಲದಾಗಿ ಇರುತ್ತೆ. ಅಂದ್ರೆ ಒಂದೇ ಶಿಲೆಯಲ್ಲಿ ಇದನ್ನ ಕೆತ್ತನೆ ಮಾಡಲಾಗಿದೆ ಸ್ಪರ್ಧಾರ್ಥಿಗಳೇ. ಯಾರೆಲ್ಲ ನೀವು ಹೋಗಿದ್ದೀರಲ್ವಾ, ಯಾರು ಶ್ರವಣ ಬೆಳಗಕ್ಕೆ ಹೋಗಿದಿರಲ್ಲ, ಅಲ್ಲಿ ನೋಡಬಹುದು ಏಕಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಇದನ್ನ ಯಾವ ಶಿಲ್ಪಿ ಕೆತ್ತಿದ್ದಾನೆ ಅಂದ್ರೆ ಅರಿಷ್ಟನೇಮಿ. ಇದು ಕ್ವಶನ್ ಆಗಿದೆ. ಮತ್ತೆ ಚಾವುಂಡರಾಯ ಎಷ್ಟು ಅಡಿ ಇದೆ ಅಂತಾನು ಕ್ವಶನ್ ಆಗಿದೆ. ಇದನ್ನ ಯಾರು ಕೆತ್ತನೆ ಮಾಡಿದಕ್ಕೆ ಅಂದ್ರೆ ಕೆತ್ತಿಸಿದ್ರು, ಯಾರು ಕೆತ್ತಿಸಿದಾರೆ ಅಂದ್ರೆ ಚಾವುಂಡರಾಯ ಕೆತ್ತಿಸ್ತಾನೆ. ತನ್ನ ಗುರುಗಳಾದ ನೇಮಿಚಂದ್ರನಿಂದ ರಚಿತವಾದ ಗೊಮ್ಮಟ ಸಾರಕ್ಕೆ ಈತನೇ ಭಾಷ್ಯ ಬರೆದನು. ಅಂದ್ರೆ ನೇಮಿಚಂದ್ರನು ಬರೆದಂತಹ ರಚಿಸಿದಂತಹ ಗೊಮ್ಮಟ ಸಾರಕ್ಕೆ ಇವನೇ ಒಂದು ಭಾಷ್ಯ ಬರೀತಾನೆ ಸ್ಪರ್ಧಾರ್ಥಿಗಳೇ. ಪ್ರತಿ ವರ್ಷ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವು ಇಲ್ಲಿ ನಡೆಯುತ್ತದೆ. ನೀವು ಮಸ್ತಕಾಭಿಷೇಕ 12 ವರ್ಷಕ್ಕೆ ಇಲ್ಲಿ ನಡೆಯುತ್ತದೆ. ಇಲ್ಲಿ ಅಂದ್ರೆ ಭಾರತದ ವಿವಿಧ ಪ್ರದೇಶಗಳಿಂದ ಇಲ್ಲಿ ಮಹಾಮಸ್ತಕಾಭಿಷೇಕಕ್ಕೆ ಬರ್ತಾರೆ ಸ್ಪರ್ಧಾರ್ಥಿಗಳ. ಜೈನ ಮುನಿಗಳಾಗಿರ್ಬೋದು, ಪ್ರತಿಯೊಬ್ರು ಬಂದು ಇಲ್ಲಿ ಏನಪ್ಪಾ ಅಂದ್ರೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇಲ್ಲಿ ವಿಶೇಷ ಅಂಶ ನೋಡೋಣ. ಚಾವುಂಡರಾಯ ಪುರಾಣ ಕೃತಿಯು 24ನೇ ತೀರ್ಥಂಕರ ಮಾಹಿತಿಯನ್ನು ಒಳಗೊಂಡ ಭಾರತದ ಮೊದಲ ಕೃತಿ. ನೋಡಿ ಸ್ಪರ್ಧಾರ್ಥಿಗಳೇ, ಚಾವುಂಡ ಪುರಾಣ ಕೃತಿಯು 24ನೇ ತೀರ್ಥಂಕರರ ಮಾಹಿತಿಯನ್ನ, 24ನೇ ತೀರ್ಥಂಕರ ಯಾರು ಬರ್ತಾನೆ, ಮಹಾವೀರ ಬರ್ತಾನೆ. ಮಹಾವೀರನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡ ಭಾರತದ ಮೊದಲ ಕೃತಿಯಾಗಿದೆ. ಅದೇ ರೀತಿ ಗೊಮ್ಮಟೇಶ್ವರ ಆದಿ ತೀರ್ಥಂಕರನಾದ ಋಷಭನಾಥ ಪಶುದೇವ, ಅಂದ್ರೆ ಋಷಭನಾಥನಿಗೆ ಪಶುದೇವನ ಕಿರಿಯ ಮಗ ಯಾರು ಗೊಮ್ಮಟೇಶ್ವರ ಯಾರು ಅಂದ್ರೆ ಆದಿ ತೀರ್ಥಂಕನಾದ ಋಷಭನಾಥನ ಕಿರಿಯ ಮಗ ಆಗಿರ್ತಾನೆ ಇವನು. ಯಾರು ಗೊಮ್ಮಟೇಶ್ವರ, ಓಕೆನಾ. ಬಾಹುಬಲಿ, ಈತನಿಗೆ ದೋರ್ಬೋಲಿ, ಬಾಹುಬಲಿ, ಕುಕ್ಕಟೇಶ್ವರ ಎಂಬ ಪರ್ಯಾಯ ಹೆಸರುಗಳಿರ್ತವೆ. ಗೊಮ್ಮಟೇಶ್ವರ ಅಂತ ಕೇಳ್ಬಿಟ್ಟು ಗೊಮ್ಮಟೇಶ್ವರನಿಗೆ ಇದ್ದ ಪರ್ಯಾಯ ಹೆಸರುಗಳೇನು ಅಂತಾನು ಕೇಳಬಹುದು. ಇಲ್ಲಿ ನೋಡಿ, ದೋರ್ಬಲಿ, ಬಾಹುಬಲಿ, ಕುಕ್ಕಟೇಶ್ವರ, ಇವು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವುದೇ ಪುಸ್ತಕದಲ್ಲಿ ಸಿಗಲ್ಲ ಸ್ಪರ್ಧಾರ್ಥಿಗಳೇ. ಇದು ತುಂಬಾ ಒಂದು ಮಾಹಿತಿಯನ್ನ ಒಳಗೊಂಡಿದೆ ಪುಸ್ತಕ. ಅದೇ ರೀತಿ ನೋಡಿ, ಕರ್ನಾಟಕದಲ್ಲಿರುವ ಪ್ರಮುಖ ಗೊಮ್ಮಟೇಶ್ವರ ಮೂರ್ತಿಗಳು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ 58 ಅಡಿ ಇದೆ, ಉಡುಪಿ ಜಿಲ್ಲೆಯ ಕಾರ್ಕಳ 42 ಅಡಿ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ 39 ಅಡಿ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು 35 ಅಡಿ ಇದೆ, ಮೈಸೂರು ಜಿಲ್ಲೆಯ ಗೊಮ್ಮಟಗೇರಿ ಬಂದು 17 ಅಡಿ ಇದೆ. ಇಲ್ಲಿ ಕೇಳ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬಿಟ್ಟು, ಒಂದು ಕಡೆ ಏನಪ್ಪಾ ಅಂದ್ರೆ ಅಡಿಗಳ ಕೇಳ್ಬೋದು, ಒಂದು ಕಡೆ ಜಿಲ್ಲೆಗಳನ್ನ ಕೇಳಬಹುದು. ಅರ್ಥ ಆಯ್ತಾ ನಿಮ್ಗೆ? ಅಂದ್ರೆ MCQ ಕ್ವಶನ್ ಅಲ್ಲಿ ಸಿಗಬಹುದು ಈ ಕ್ವಶನ್. ನೋಡೋಣ ಈಗ MCQ ಕ್ವಶನ್ ನೋಡೋಣ. ಚಾವುಂಡರಾಯ ಮತ್ತು ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಏನೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿದೆ ಅನ್ನೋದನ್ನ ಇಲ್ಲಿ ನೋಡೋಣ ಸ್ಪರ್ಧಾರ್ಥಿಗಳೇ. ಪಶ್ಚಿಮ ಗಂಗರ ದೊರೆಗಳಾದ 2ನೇ ಮಾರಸಿಂಹ ಮತ್ತು 4ನೇ ರಾಚಮಲ್ಲನ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ ದಂಡನಾಯಕನಾಗಿ ಸೇವೆ ಸಲ್ಲಿಸಿದ ಪ್ರಸಿದ್ಧ ವ್ಯಕ್ತಿ ಯಾರು ಅಂದ್ರೆ ಚಾವುಂಡರಾಯ. ಚಾವುಂಡರಾಯನು ಗಂಗಾದೊರೆ 2ನೇ ಮಾರಸಿಂಹ ಹಾಗೂ 4ನೇ ರಾಚಮಲ್ಲನ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿ ಮತ್ತು ದಂಡನಾಯಕನಾಗಿ ಸೇವೆ ಸಲ್ಲಿಸಿದನು. ಇದಕ್ಕೆ ಆನ್ಸರ್ ಬಂದು ಚಾವುಂಡರಾಯ. ಕೆಳಗಿನವುಗಳಲ್ಲಿ ಚಾವುಂಡರಾಯನಿಗೆ ಇರದಿದ್ದ ಬಿರುದು ಯಾವುದು ಅಂದ್ರೆ ಇಲ್ಲಿ ಒಂದು 4 ಬಿರುದುಗಳ ಕೊಟ್ಟಿದ್ದಾರೆ. ಇಲ್ಲಿ ಯಾರಿಗೆ ಆ ಬಿರುದಿಲ್ಲ ಅಂದ್ರೆ ಚಾವುಂಡರಾಯನಿಗೆ ಇಲ್ಲದಿರುವ ಬಿರುದು ಯಾವುದು ಅಂತ ಕೇಳಿದಾನೆ. ಸಮರ ಪರಶುರಾಮ ಇತ್ತು, ವೀರ ಮಾರ್ತಾಂಡ ಅವನಿಗೆ ಹೆಸರಿತ್ತು, ಮತ್ತೆ ಸತ್ಯ ಯುಧಿಷ್ಠರನು ಅವನಿಗೆ ಬಿರುದಿತ್ತು. ಕವಿ ಚಕ್ರವರ್ತಿ ಅವನಿಗೆ ಇರಲಿಲ್ಲ. ಕವಿ ಚಕ್ರವರ್ತಿಯು ಕವಿ ರನ್ನನಿಗೆ ನೀಡಲಾದ ಬಿರುದಾಗಿದೆ. ಯಾಕಂದ್ರೆ ಕವಿ ಚಕ್ರವರ್ತಿ ರನ್ನನಿಗೆ ಈ ಬಿರುದನ್ನು ನೀಡಲಾಗಿರುತ್ತದೆ. ಉಳಿದಂತೆ ಸಮರ ಪರಶುರಾಮ, ವೀರ ಮಾರ್ತಾಂಡ, ಭೂವಿಕ್ರಮ, ವೈರಿಕುಲ ಕಾಲದಂಡ ಮತ್ತು ಸತ್ಯ ಯುಧಿಷ್ಠಿರ ಎಂಬ ಬಿರುದುಗಳು ಯಾರಿಗೆ? ಚಾವುಂಡರಾಯನಿಗೆ ಇದುವ ಸ್ಪರ್ಧಾರ್ಥಿಗಳ. ಒಂದೊಂದು ಪದನು ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನಾನು ಹೇಳ್ತಾ ಇರ್ತೀನಿ ಪದೇ ಪದೇ, ನನ್ನ ಪುಸ್ತಕದಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ನಾನು ಬೋರ್ಡ್ ಮಾಡಿರೋದೆ ಅಂತ ಓದಿ ಅಂತ ಯಾವುದೇ ಕಾರಣ ಕೇಳಲ್ಲ. ನೀವು ಪುಸ್ತಕವನ್ನ ತಗೊಂಡಾಗ ನೀವು ಈಗಾಗಲೇ ನೋಡಿರ್ಬೋದು non-HK PC ಯಾವ ರೇಂಜ್ಗೆ ತೆಗೆದಿದ್ದ ಅಂತ. ಆದ್ರೂ 20ಕ್ಕೆ 19 ಕ್ವಶನ್ ಬಂದಿತ್ತು. ಅದೇ ರೀತಿ HK ಭಾಗದಲ್ಲಿ 19 ಔಟ್ ಆಫ್ 19 ಕ್ವಶನ್ ಬಂದಿತ್ತು ಅಂತ ನಿಮ್ಗೆ PDF ವಿತ್ ಪ್ರೂಫ್ ಹಾಕಿದೀನಿ, ವಿಡಿಯೋ ಮಾಡಿ ಹಾಕಿದೀನಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕನ್ನಡ ಭಾಷೆಯಲ್ಲಿ ಚಾವುಂಡರಾಯ ಪುರಾಣ ಅಂದ್ರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಕೃತಿಯನ್ನು ರಚಿಸಿದವರು ಯಾರು ಅಂತ ಹೇಳಿದ್ರೆ ಚಾವುಂಡರಾಯ. ನೋಡಿ ಸ್ಪರ್ಧಾರ್ಥಿಗಳೇ, ಇದು ನಾನು ಮೆನ್ಷನ್ ಮಾಡಿಲ್ಲ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕರೀತಾರೆ. ಯಾವುದಕ್ಕೆ? ಚಾವುಂಡರಾಯ ಪುರಾಣಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದ್ರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕರೀತಾರೆ. ಚಾವುಂಡರಾಯ ಪುರಾಣ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಮಿನರ್ ಏನ್ ಮಾಡ್ತಾನೆ ಅಂದ್ರೆ ಈ ಕ್ವಶನ್ ಈ ವರ್ಡ್ ಅನ್ನ ಯೂಸ್ ಮಾಡ್ಬಿಡ್ತಾನೆ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ
ಕೃತಿಯನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಚಾವುಂಡರಾಯ. ಚಾವುಂಡರಾಯನು ಸ್ವತಃ ವಿದ್ವಾಂಸನಾಗಿದ್ದು ಕನ್ನಡದಲ್ಲಿ ಚಾವುಂಡ ಪುರಾಣ ಹಾಗೂ ಸಂಸ್ಕೃತದಲ್ಲಿ ಚರಿತ್ರ ಸಾರ ಕೃತಿಗಳನ್ನ ರಚನೆ ಮಾಡ್ತಾನೆ. ಇದು ಕನ್ನಡದ ಕೃತಿ ಆದ್ರೆ ಸಂಸ್ಕೃತದಲ್ಲಿ ರಚಿಸಿದ ಕೃತಿ ಯಾವುದು ಅಂತ ಹೇಳಿದ್ರೆ ಚರಿತ್ರ ಸಾರ. ಶ್ರವಣಬೆಳಗೊಳದಲ್ಲಿ ವಿಶ್ವವಿಖ್ಯಾತ ಬಾಹುಬಲಿ ಮೂರ್ತಿಯನ್ನು ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಚಾವುಂಡರಾಯ. ಅಂದ್ರೆ ಗಂಗರ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಚಾವುಂಡರಾಯನು ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಮೇಲೆ ಕ್ರಿಸ್ತ ಶಕ ಅಂದ್ರೆ 981-82 ಸುಮಾರಿಗೆ ಬಾಹುಬಲಿ ಮೂರ್ತಿಯನ್ನು ನಿರ್ಮಿಸಿದನು. ನೋಡಿ ಸ್ಪರ್ಧಾರ್ಥಿಗಳ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಇದೆ, ಈಗ ಇದು ಕ್ವಶನ್ ಆಗಿದೆ ಎಕ್ಸಾಮ್ ಓರಿಯೆಂಟೆಡ್. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟ ವಿಗ್ರಹವು ಈ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ಅಲ್ಲಿ ವಿಂಧ್ಯಗಿರಿ ಅಂತ, ಅಲ್ಲಿ ಚಂದ್ರಗಿರಿ ಮತ್ತೆ ವಿಂಧ್ಯಗಿರಿ ಅಂತ ಎರಡು ಬರುತ್ತೆ. ನೀವು ವಿಂಧ್ಯಗಿರಿ ಆನ್ಸರ್ ಮಾಡ್ಬೇಕಾಗುತ್ತೆ. ಇದು ಎಕ್ಸಾಮ್ ಈಗಾಗಲೇ ಕ್ವಶನ್ ಆಗಿರೋದು. ಮುಂದಿನ ಪ್ರಶ್ನೆ ನೋಡೋಣ. ಶ್ರವಣಬೆಳಗೊಳದ ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದ ಪಶ್ಚಿಮ ಗಂಗಾ ರಾಜವಂಶದ ರಾಜ ಮತ್ತು ಮಂತ್ರಿ ಯಾರು ಅಂತ ಕೇಳಿದ್ದೇನೆ. ಇಲ್ಲಿ ನೋಡಿ, ರಾಚಮಲ್ಲ ನಾಲ್ಕನೇವನು ಮತ್ತು ಚಾವುಂಡರಾಯ. ಕ್ವಶನ್ ನೋಡಿ ಯಾವ ರೀತಿ ಕೇಳಿದ್ರೆ ಅಂದ್ರೆ ಶ್ರವಣಬೆಳಗೊಳದ ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದ ಪಶ್ಚಿಮ ಗಂಗಾ ರಾಜವಂಶದ ರಾಜ ಮತ್ತು ಮಂತ್ರಿ. ರಾಜನೂ ಕೇಳಿದಾನೆ ಮತ್ತೆ ಮಂತ್ರಿನೂ ಕೇಳಿದಾನೆ ಸ್ಪರ್ಧಾರ್ಥಿಗಳೇ. ಅದಕ್ಕೆ ನಾಲ್ಕನೇ ರಾಚಮಲ್ಲ ಮತ್ತು ಚಾವುಂಡರಾಯ ಆನ್ಸರ್. ಜೈನ ಧರ್ಮದ ಪ್ರಸಿದ್ಧ ಗ್ರಂಥವಾದ ಗೊಮ್ಮಟಾಸಾರ ಗ್ರಂಥದ ರಚನೆಕಾರರು ಯಾರು ಅಂತ ಹೇಳಿದ್ರೆ ನೇಮಿಚಂದ್ರ ಅಥವಾ ಸಿದ್ಧಾಂತ ಚಕ್ರವರ್ತಿ. ನೋಡಿ ನೇಮಿಚಂದ್ರ ಅಂತ ಹೇಳಿದೀನಿ, ಇವರಿಗೆ ಸಿದ್ಧಾಂತ ಚಕ್ರವರ್ತಿ ಅಂತಾನು ಕರೀತಾರೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿರುವ ಪ್ರಮುಖ ಗೊಮ್ಮಟೇಶ್ವರ ಮೂರ್ತಿಗಳು ಮತ್ತು ಅವುಗಳ ಎತ್ತರ ಕುರಿತು ಕೆಳಗಿನ ಜೋಡಿಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ. ನೋಡಿ ಸ್ಪರ್ಧಾರ್ಥಿಗಳು, ಶ್ರವಣಬೆಳಗೊಳ 58 ಅಡಿ, ಕಾರ್ಕಳ 42 ಅಡಿ, ಧರ್ಮಸ್ಥಳ 39 ಅಡಿ, ವೇಣೂರು 35 ಅಡಿ. ಮೇಲಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನ ಗುರುತಿಸಿದಿ ಅಂತ ಕೇಳಿದಾನೆ. ಇಲ್ಲಿ ಮೇಲಿನವು ಎಲ್ಲವೂ ಸರಿಯಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಇದೇ ರೀತಿ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಆಗೋದು. ಇಲ್ಲೇನ್ ಕ್ವಶನ್ಸ್ ತೆಗೆದಿದ್ದೀನಲ್ಲ ಇದೇ ರೀತಿ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಆಗುತ್ತೆ. ಅದಕ್ಕೆ ನೀವು ಚಾಚು ತಪ್ಪದೆ ಓದಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪಶ್ಚಿಮ ಗಂಗರ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ ಸ್ಪರ್ಧಾರ್ಥಿಗಳೇ. ಗಂಗರ ರಾಜ್ಯವು ಗಂಗಾವಾಡಿ 96,000 ಎಂದು ಖ್ಯಾತಿ ಪಡೆದಿತ್ತು. ಗಂಗರ ಕಾಲದಲ್ಲಿ ರಾಜಪ್ರಭುತ್ವವು ವಂಶಪಾರ್ಯವಾಗಿತ್ತು. ರಾಜನು ಆಡಳಿತ, ಸೈನ್ಯ ಹಾಗೂ ನ್ಯಾಯಾಂಗದ ಎಲ್ಲಾ ಘಟಕಗಳನ್ನ ಮುಖ್ಯಸ್ಥನಾಗಿದ್ದನು ಅಂತ ಹೇಳಿದ್ರೆ ಇಲ್ಲಿ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಯಾವ ರೀತಿ ದಿನೇ ದಿನೇ ಕ್ವಶನ್ ಪೇಪರ್ ಟಫ್ ಆಗ್ತಾ ಇದೆ, ಕಾಂಪಿಟೇಷನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಷ್ಟೊಂದು ಟಫ್ ತೆಗಿತಾ ಇದ್ದೇನೆ ಅಂದ್ರೆ ಸ್ಪರ್ಧಾರ್ಥಿಗಳನ್ನ ಎಲ್ಲೋ ಮಿಸ್ಗೈಡ್ ಮಾಡ್ಬೇಕು ಅನ್ನೋದು ಅವನ್ನ ತಲೆಯಲ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ಕ್ವಶನ್ ತೆಗೆಯೋ ಪ್ಯಾಟರ್ನ್ ಹೈ ಲೆವೆಲ್ ಏನೋ ತೆಗಿತಾ ಇದ್ದೇನೆ. ನೀವು ಯಾವ ರೇಂಜ್ಗೆ ಓದ್ಬೇಕಂದ್ರೆ ನೋಡಿ, PC ಗೆ ಓದುವಂತ ವಿದ್ಯಾರ್ಥಿ ಬಂದು KS ಲೆವೆಲ್ಗೆ ಓದ್ಬೇಕು. ಅದಕ್ಕೆ ಅಷ್ಟೊಂದು ಕಾಂಪಿಟೇಷನ್ ಇದೆ ಸ್ಪರ್ಧಾರ್ಥಿಗಳ. ಮತ್ತೆ ಮುಂದಿನ ಸ್ಲೈಡ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಹತ್ರ ಈ ಪುಸ್ತಕಗಳಿರ್ಬೇಕು. ಯಾವ ಯೂಟ್ಯೂಬರ್ ಏನೇ ಬೊಗಳೆ ಬಿಟ್ಕೊಳ್ಳಿ, ಏನಾದ್ರೂ ಹೇಳ್ಕೊಳ್ಳಿ, ನೀವು ಈ ಪುಸ್ತಕಗಳನ್ನ ನಿಮ್ಮ ಹತ್ರ ಇರ್ಲೇಬೇಕು ಕಂಪಲ್ಸರಿ. ಅರ್ಥ ಆಯ್ತಾ? ಈ ಪುಸ್ತಕಗಳು ನಿಮ್ಮ ಹತ್ರ ಇದ್ದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ಯೂಟ್ಯೂಬರ್ಸ್ ಸಾಕಷ್ಟು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಓಕೆನಾ? ಪುಸ್ತಕಗಳನ್ನ ಬರೆದ್ಬಿಟ್ಟು ಏನು ನೋಡ್ತಾ ಇರ್ತೀನಿ, ಅಲ್ಲಿ ಪುಸ್ತಕ ಶಾಪ್ಗೆ ಹೋದ್ರೆ ನನಗಂತೂ ಏನಪ್ಪಾ ಇಷ್ಟೆಲ್ಲ ಪುಸ್ತಕಗಳು ಬರ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ನಾನು ಹೇಳೋದು ನಿಮಗೆ, ನೀವು ಸಕ್ಸಸ್ ರೇಟ್ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಬೇಕಾದ್ರೆ ಈ ಪುಸ್ತಕಗಳು ನಿಮ್ಮ ಬಳಿ ಇರಬೇಕು. ನೋಡಿ, ಸಂವಿಧಾನ ಬಂದು PS ಗಂಗಾಧರ್ ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರನು ಇರಲೇಬೇಕು. ವಿಜ್ಞಾನ VRS ಅಂದ್ರೆ ವೆಂಕಟರಮಣ ಸ್ವಾಮಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ. ಅದು ಸ್ಪರ್ಧಾ ವಿಜ್ಞಾನ ಅಂತ ಇದೆ, ಆ ಪುಸ್ತಕವನ್ನ ಬೈ ಮಾಡಿ. ಪರಿಸರ ಅಧ್ಯಯನಕ್ಕೆ ಬಂದು ವಿನೋದ್ ಚೌಹಾಣ್, ತುಂಬಾ ಎಕ್ಸಲೆಂಟ್, ತುಂಬಾ ಅರ್ಥಗರ್ಭಿತವಾಗಿ ನಿಮಗೆ ಸಿಗುತ್ತೆ. ಈವನ್ UPSC KPSC ಲೆವೆಲ್ಗೆ ತುಂಬಾ ಅತ್ಯದ್ಭುತವಾಗಿದೆ. ಅದೇ ರೀತಿ ಮೆಂಟಲ್ ಎಬಿಲಿಟಿ ಮಂಜುನಾಥ ಬ್ಯಾಡಗಿ. ಓಕೆನಾ? ಇವ್ರ ಪುಸ್ತಕ ನಿಮ್ಮ ಹತ್ರ ಇರ್ಲಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು CSAT-ಗೆ ಇನ್ನೂ ಚೆನ್ನಾಗಿರೋ ಪುಸ್ತಕ ಬೇಕು ಅಂದ್ರೆ ನಿಮ್ಗೆ ಅಗರ್ವಾಲ್ ಪುಸ್ತಕ CSAT-ಗೆ ತುಂಬಾ ಅತ್ಯದ್ಭುತವಾಗಿದೆ. ಇಂಗ್ಲಿಷ್ ವರ್ಷನ್ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಹಾಗೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ನಾನೇ ಬರೆದಿರುವ 5 ಪುಸ್ತಕಗಳಿಂದ ನಿಮಗೆ ಯಾವ ಗ್ರೂಪ್ C ಎಕ್ಸಾಮ್ ಅಲ್ಲಿ 65 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರುತ್ತೆ ಸ್ಪರ್ಧಾರ್ಥಿಗಳೇ. ಇದನ್ನ ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಏನಾದ್ರೂ ಹೇಳ್ಕೊಳ್ಳಿ. ಓಕೆನಾ? ನಿಮ್ಮ ಹತ್ರ ಈ 3 ಪುಸ್ತಕಗಳಿದ್ದಾಗ 65 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರುತ್ತೆ. ಸರ್ ಅದು ಹೆಂಗ್ 65 ಬರುತ್ತೆ ಅಂತ ನೀವು ಕನ್ಫರ್ಮ್ ಹೇಳ್ತೀರಾ ಅಂತ ಹೇಳಿದ್ರೆ, ಕಮ್ಯುನಿಕೇಶನ್ ಅಲ್ಲಿ 35 ಇದ್ದೇ ಇರುತ್ತೆ. 35ಗೆ 30+ ನೀವು ಸ್ಕೋರ್ ಮಾಡೇ ಮಾಡ್ತೀರಾ ಸ್ಪರ್ಧಾರ್ಥಿಗಳೇ. ಯಾವುದೇ ಎಕ್ಸಾಮ್ ಆಗಿರ್ಲಿ ನೀವು 35 ಸ್ಕೋರ್ ಮಾಡ್ತೀರಾ, ಅಂದ್ರೆ 30 ಸ್ಕೋರ್ ಮಾಡ್ತೀರಾ. ಅದೇ ರೀತಿ
ಜಿಯೋಗ್ರಫಿ ಆಗಿರಬಹುದು, ಹಾಗೆ ಹಿಸ್ಟ್ರಿ ಆಗಿರಬಹುದು. ಮಿನಿಮಮ್ 17 ಕ್ವಶನ್ ಬಂದ್ರು ನಿಮ್ಗೆ 34 ಕ್ವಶನ್ ಆಗುತ್ತೆ. ಮತ್ತೆ ಜಿಯೋಗ್ರಫಿಯಲ್ಲಿ ಇನ್ನೊಂದು ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ಎಕಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇನ್ಕ್ಲೂಡ್ ಆಗಿದೆ, ಕೆಲವೊಂದು ಸೈನ್ಸ್ ಕ್ವಶನ್ಸ್ ಇನ್ಕ್ಲೂಡ್ ಆಗಿದೆ. ಆ ಕಾರಣದಿಂದ ನಿಮ್ಗೆ 35 ಬರುತ್ತೆ. 30 ಪ್ಲಸ್ 35 65 ಈ 3 ಪುಸ್ತಕದಿಂದ ನಿಮಗೆ 65 ಮಾರ್ಕ್ಸ್ ಬರುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇಂಗ್ಲಿಷ್ಗೆ ಹೋದಾಗ ನೀವು BN ಸುರೇಶ್, ಜ್ಞಾನಗಂಗೋತ್ರಿ ಸಂಸ್ಥೆಯವರು BN ಸುರೇಶ್ ಅವರು ಬರೆದಂತಹ ಏನಪ್ಪಾ ಅಂದ್ರೆ ಏನು ಇಂಗ್ಲಿಷು ಕಮ್ಯುನಿಕೇಶನ್ ಪೇಪರ್ಗೆ 35 ಮಾರ್ಕ್ಸ್ ಇರುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ಅದರ ಜೊತೆಗೆ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಯಾವ ರೀತಿ ನೀವು ಇಂಗ್ಲಿಷ್ ಕಮ್ಯುನಿಕೇಶನ್ ಅನ್ನು ಓದಬೇಕು ಅಂತ ನಾನು ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ತದನಂತರ ನಿಮಗೆ ಕಂಪ್ಯೂಟರ್ ಸುನಿಲ್ ಚೌಹಾಣ್ ಮತ್ತೆ ಲೂಸೆಂಟ್ 2 ಪುಸ್ತಕ ನಿಮ್ಮ ಬಳಿ ಕಂಪಲ್ಸರಿ ಇರಲೇಬೇಕು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಪ್ರಚಲಿತಕ್ಕೆ ಬಂದಾಗ ನಿಮಗೆ ಅರಿವು ಅಥವಾ ಇನ್ನೊಂದು ಯಾವ್ದಪ್ಪ ಅಂದ್ರೆ ವಿಜೇತ ಒಂದು ಮ್ಯಾಗಝಿನ್ ಇಲ್ಲಿ ಇವತ್ತು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಸ್ಪರ್ಧಾರ್ಥಿಗಳು, ತುಂಬಾ ಎಕ್ಸಲೆಂಟ್ ಆಗಿ ಏನು ಅನಾಲಿಸಿಸ್ ಮಾಡಿ ಅವ್ರು ಕ್ವಶನ್ ಬಿಡಿಸಿದ್ದಾರೆ. ತುಂಬಾ ಅತ್ಯದ್ಭುತವಾಗಿದೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ಏನಪ್ಪಾ ಅಂದ್ರೆ ದಿನಪತ್ರಿಕೆ ಪ್ರಜಾವಾಣಿ ಕಂಪಲ್ಸರಿ ನೀವು ಓದಿ ಬೆಳಗ್ಗೆ ಎದ್ದು. ಮತ್ತೆ DSCRTC ಪುಸ್ತಕಗಳು ಮತ್ತೆ NCRTC ಪುಸ್ತಕಗಳು ನಿಮ್ಮ ಬಳಿ ಇರಲಿ ಸ್ಪರ್ಧಾರ್ಥಿಗಳೇ. ಇನ್ನೇನಪ್ಪಾ ಅಂತ ಹೇಳಿದ್ರೆ ಪುಸ್ತಕಗಳನ್ನ ಯಾವ ರೀತಿ ಅಂದ್ರೆ ನೀವು ಕನ್ಸೈಸ್ ಮಾಡಿರೋ ಪುಸ್ತಕಗಳನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಓದಕ್ ಹೋಗ್ಬೇಡಿ. ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ಯಾರೇ ಆಗಿರ್ಲಿ, ಯಾವ ಆತರ ಆಗಿರ್ಲಿ, ಇವನ್ ನಾನೇ ಆಗಿದ್ರು ನಾನು ಚೆನ್ನಾಗಿ ಬರ್ದಿಲ್ಲ ಅಂತ ನನ್ನನ್ನು ಸ್ಕಿಪ್ ಮಾಡಿ. ದಿ ಬೆಸ್ಟ್ ಪುಸ್ತಕಗಳು ಇರೋ ಪುಸ್ತಕಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಸಂಪೂರ್ಣ ಮಾಹಿತಿ ಬೇಕಾದ್ರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಫೋನ್ ಮಾಡಿ ಯಾವ ಪುಸ್ತಕ ಅಂತ ನಾನು ಸಜೆಸ್ಟ್ ಕೊಡ್ತೀನಿ. ಆ ಪುಸ್ತಕಗಳನ್ನ ನೀವು ಓದಲೇಬೇಕಾಗುತ್ತೆ. ಮತ್ತೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮೆಂಟಲ್ ಎಬಿಲಿಟಿಗೆ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಬೇಸಿಕ್ ಸೈನ್ಸ್ ಮತ್ತೆ ಸೈನ್ಸ್ಗೆ ಅಂದ್ರೆ ದಿನನಿತ್ಯದ ಸೈನ್ಸ್, ಅಪ್ಲೈಡ್ ಸೈನ್ಸ್ ಬರುತ್ತಲ್ಲ, ಅದಕ್ಕೆ ಹೆಚ್ಚು ಫೋಕಸ್ ಕೊಡಿ. ಮತ್ತೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಬಂದಾಗ ಇಂಗ್ಲಿಷು ಮತ್ತೆ ಕಂಪ್ಯೂಟರ್ಗೆ ಹೆಚ್ಚು ಒತ್ತನ್ನ ಕೊಟ್ಟಾಗ ನೀವು ನಾನು ಹೇಳೋ ಈ ಸಬ್ಜೆಕ್ಟ್ ಅನ್ನ ಓದಿದಾಗ ನಿಮಗೆ ಈಸಿಲಿ ಸ್ಕೋರ್ ಮಾಡ್ತೀರಾ. 120 ಮಾರ್ಕ್ಸ್ 100% ಸ್ಕೋರ್ ಮಾಡ್ತೀರಾ. ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ನಿಮಗೆ ಪೇಪರ್ 1 70 ಸ್ಕೋರ್ ಮಾಡ್ಕೊಂಡು ಪೇಪರ್ 2 70 ಸ್ಕೋರ್ ಮಾಡ್ಕೊಂಡ್ರೆ 140 ಗ್ರೂಪ್ ಸಿ ಆಟೋಮೆಟಿಕ್ ಆಗಿ ಜಾಬ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಕನ್ಸೈಸ್ ಮಾಡಿರೋ ಬುಕ್ಸ್ ಅನ್ನ ಓದಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಒಳ್ಳೆಯ ಫೇಮಸ್ ಆಥರ್ ಪುಸ್ತಕಗಳನ್ನ ಮಾತ್ರ ಓದಿ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸ್ಪರ್ಧಾರ್ಥಿಗಳೇ, ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲೋ, ದಿನಕ್ಕೊಂದು ಪುಸ್ತಕ, ದಿನಕ್ಕೊಂದು ಏನೇನೋ ದುಡ್ಡು ಮಾಡೋ ಆಸೆಯಿಂದ ಏನು ಮತ್ತೆ ದುಡ್ಡು ಮಾಡೋ ಆಸೆಗೆ ನಾನು ಹೇಳ್ತಾ ಇದ್ದೀನಿ. ದುಡ್ಡು ಮಾಡೋ ಆಸೆಗೋಸ್ಕರ ಯಾರು ಅವ್ರೇನು ಸ್ವತಃ ರೆಡಿ ಮಾಡಲ್ಲ ಪುಸ್ತಕಗಳನ್ನ, ಯಾರೋ ಸ್ಪರ್ಧಾರ್ಥಿಗಳು ಮಾಡೋ ಪುಸ್ತಕಗಳನ್ನ ಇವರು ಹೊರ ತರ್ತಾರೆ, ತಮ್ಮ ಹೆಸರನ್ನ ಹಾಕೊಂಡು ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ತಾರೆ. ಮತ್ತೆ ಏನವರು ಅಂದ್ರೆ ತಮ್ಮನ್ನ ತಾವು ಏನವ್ರು ಆಕಾಶದಿಂದ ಧರೆಗೆ ಎಳೆದುಬಿಟ್ಟಿರ್ತಾರೆ. ಅವ್ರು ನಮ್ಮನ್ನ ನಾವೇ ಗ್ರೇಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. ಇದಕ್ಕೆ ಗೆದ್ದೆತ್ತಿನ ಬಾಲ ಯಾವುದೇ ಕಾರಣಕ್ಕೂ ಹಿಡಿಯಕ್ ಹೋಗ್ಬೇಡಿ. ನಿಮ್ಮ ಬೆನ್ನನ್ನ ತಟ್ಕೊಂಡು ನೀವೇ ಮುಂದೆ ಬರಬೇಕು. ಯಾವನ್ನು ನೀವು ಮೋಟಿವೇಟರ್ ಆಗಿ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ, ಯಾರೇ ಆಗಿಲ್ಲ. ಇವನ್ ನನ್ನನ್ನು ಅಷ್ಟೇ, ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕಂದ್ರೆ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು, ನಿಮ್ಮ ಬೆನ್ನನ್ನ ನೀವು ತಟ್ಕೊಂಡು ಮುಂದೆ ಬರಬೇಕು. ಎಲ್ಲಾ ಬೋಗಸ್ ಇಲ್ಲಿ ಕೋಚಿಂಗ್ ಸಂಸ್ಥೆಗಳಾಗಿರ್ಬಹುದು, ಯೂಟ್ಯೂಬರ್ಸ್ ಆಗಿರಬಹುದು. ಓಕೆನಾ? ಅದೇನೋ ಹೇಳ್ತಾರಲ್ವಾ, ಏನೋ ಸಕ್ಸಸ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಮುಂದೆ ಎಲ್ಲ ಹೇಳ್ತೀನಿ ಯಾವ ರೀತಿ ಏನು ಅಂತ. ದಯವಿಟ್ಟು ನಾನು ಹೇಳೋದನ್ನ ಫಾಲೋ ಅಪ್ ಮಾಡಿ, ನೀವು ಸಕ್ಸಸ್ ಕಡೆ ಹೋಗ್ತೀರಾ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಗೆದ್ದೆತ್ತಿನ ಬಾಲ ಹಿಡಿಯಕ್ ಹೋಗ್ಬೇಡಿ. ಅಂದ್ರೆ ಗೆದ್ದವನಿಗೆ ಜೈಕಾರ ಹಾಕಕ್ ಹೋಗ್ಬೇಡಿ, ನಿಮಗೆ ನೀವು ಜೈಕಾರ ಹಾಕ್ಸ್ಕೋಬೇಕು. ಆ ಪರಿಸ್ಥಿತಿಯನ್ನ ನೀವು ನೀವು ತಗೋಬರ್ಬೇಕು. ನಿಮಗೆ ಬೇರೆಯವರು ಜೈಕಾರ ಹಾಕ್ಬೇಕು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.